ನಾವು ಇಲ್ಲೇ ಗಾಡಿ ಪಾರ್ಕ್ ಮಾಡಿಕೊಂಡು ಅಲ್ಲಿಂದ ಆಲ್ಮೋಸ್ಟ್ ಒಂದು 6 ಕಿಲೋಮೀಟರ್ಸ್ ನಡ್ಕೊಂಡು ಹೋಗಿದ್ದೀವಿ. ಅಷ್ಟು ಸ್ಟ್ರೆಸ್ ಆಗಿ ಹೋಗಿದ್ವಿ. ಹೇ ಗೈಸ್, ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಡೈಲಿ ವ್ಲಾಗ್. ಫಸ್ಟ್ ಆಫ್ ಆಲ್ ಎಲ್ರಿಗೂ ಮಹಾಶಿವರಾತ್ರಿ ಹಬ್ಬದ ಹಾರ್ದಿಕ ಶುಭಾಶಯಗಳು. ಸ್ವಲ್ಪ ಲೇಟಾಗಿ ಅಪ್ಲೋಡ್ ಮಾಡ್ತಿದ್ದೀನಿ. ನೆನ್ನೆ ಅಪ್ಲೋಡ್ ಮಾಡೋಕ್ಕಾಗಿಲ್ಲ, ರೀಸನ್ ಹೇಳ್ತೀನಿ. ಸೊ ಬೆಳಗ್ಗೆ ಎದ್ದು ಒಂದು ಸ್ವಲ್ಪ ಹಾಟ್ ವಾಟರ್ ಕುಡ್ಕೊಂಡು ಇವತ್ತೊಂದು ಸ್ವಲ್ಪ ಉಪವಾಸ ಇರೋಣ ಅಂತ ಅಂದ್ಬಿಟ್ಟು ಒಂದು ಸ್ವಲ್ಪ ಪೂಜೆ ಎಲ್ಲ ಮಾಡಿ ಒಂದು ಸ್ವಲ್ಪ ಓಂ ನಮಃ ಶಿವಾಯ ಅಂತ ಬುಕ್ಕಲ್ಲಿ ನನ್ನ ಕೈಲಿ ಎಷ್ಟಾಗುತ್ತೋ ಅಷ್ಟು ನಾನು ಬರೆದೆ. ಅದಾದಮೇಲೆ ಇವತ್ತು ಈಶಾ ಫೌಂಡೇಶನ್ಗೆ ಹೋಗೋಣ ಅಂತ ಅಂದ್ಬಿಟ್ಟು ಲೈಟಿಂಗ್ಸ್ ನೋಡಬೇಕು ಅಂತ ಆಸೆ ಆಗ್ತಿತ್ತು. ನನ್ನ ಹಸ್ಬೆಂಡ್ನ ಕೇಳಿದೆ. ಅಲ್ಲಿವರೆಗೂ ನಾನೇನೂ ತಿಂದಿಲ್ಲ, ಬಟ್ ಆಮೇಲೆ ಆ್ಯಪಲ್ ತಿನ್ನಬೇಕು. ನಂಗೆ ಸ್ವಲ್ಪ ಹೊಟ್ಟೆ ಹಸಿವಾಯಿತು. ಸೊ ಆ ಟೈಮಲ್ಲಿ ನಾನು ತಿಂದೆ. ಒಂದು ಸ್ವಲ್ಪ ಆ್ಯಪಲ್ ತಿಂದು ಹೋಗ್ತಾ ಇದ್ದೀವಿ. ಎಷ್ಟು ಲೇಟ್ ಆಯಿತು ಅಂತಂದರೆ ನಾವು 4 o'clock ಬಿಟ್ಟಿದ್ದು. ಫುಲ್ಲು ಟ್ರಾಫಿಕ್ ಅಂದರೆ ಟ್ರಾಫಿಕ್ಕು. ಯಪ್ಪ ಏನಕ್ಕಾದರೂ ಬಂದ್ವಿ ಅಂತ ಅನಿಸ್ಬಿಡ್ತು. ಈ ಕಡೆ ವಿಡಿಯೋ ಪೋಸ್ಟ್ ಮಾಡೋಣ ಅಂತಂದರೆ ನೆಟ್ವರ್ಕ್ ಇಲ್ಲ. ಅಲ್ಲಿಂದ ನಾವು ಇಲ್ಲೇ ಗಾಡಿ ಪಾರ್ಕ್ ಮಾಡಿಕೊಂಡು ಅಲ್ಲಿಂದ ಆಲ್ಮೋಸ್ಟ್ ಒಂದು 6 ಕಿಲೋಮೀಟರ್ಸ್ ನಡ್ಕೊಂಡು ಹೋಗಿದ್ದೀವಿ. ಅಷ್ಟು ಸ್ಟ್ರೆಸ್ ಆಗೋಗಿದ್ವಿ. ಸೊ ನಡ್ಕೊಂಡು ಹೋಗೋಷ್ಟೊತ್ತಿಗೆ ನನಗೆ ಎನರ್ಜಿ ಫುಲ್ ಡೌನ್ ಆಗೋಗಿತ್ತು. ಸೊ ನಾನು ಅಲ್ಲೇ ಒಂದು ಸ್ವಲ್ಪ ಲೈಟಾಗಿ ಒಂದು ಸ್ವಲ್ಪ ಊಟ ಮಾಡ್ಕೊಂಬಿಟ್ಟೆ. ಯಾಕಂತಂದರೆ ನಮಗಿಂತ ನಮ್ಮನ್ನು ಈ ಥರ ಕಷ್ಟಪಟ್ಟು ನೀನು ಉಪವಾಸ ಇರುವಂಥ ದೇವ್ರು ಹೇಳಿಲ್ಲ. ಸೊ ಅಲ್ಲೆಲ್ಲ ಲೇಸರ್ ಲೈಟ್ ಶೋ ನೋಡಿಕೊಂಡು ಫುಲ್ ಎಂಜಾಯ್ ಮಾಡಿದೆ. ನನಗಂತೂ ಸಿಕ್ಕಾಪಟ್ಟೆ ಸ್ಯಾಟಿಸ್ಫೈ ಆಯಿತು. ಅಲ್ಲಿಂದ ಮತ್ತೆ ವಾಪಸ್ ಬರಬೇಕಲ್ಲ, ಮತ್ತೆ ವಾಪಸ್ ನಾವು ಮನೆಗೆ ಬಂದುಬಿಟ್ವಿ. ಸೊ ಇಷ್ಟಾಗಿತ್ತು ನನ್ನ ಡೈಲಿ ವ್ಲಾಗ್.